ಶಿವು 9XA ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಇವ್ರ ಮಗಳ ಮದುವೆ ಸ್ನ್ಯಾಕ್ಸ್ ಎಲ್ಲ ನಿಮ್ಗೆ ಆರ್ಡರ್ ಕೊಡೋಣ ಅಂತಿದ್ದೀವಿ ಸರ್. ನಿಮ್ಮ ಹತ್ರ ಏನೇನಿದೆ ಸರ್? ನಮ್ಮ ಹತ್ರ ಸಮೋಸ ಇದೆ, ಕಚೋರಿ ಇದೆ, ಬೇಲ್ಪುರಿ ಇದೆ, ಪಾನಿಪುರಿ ಇದೆ, ಮಸಾಲ ಪುರಿ ಇದೆ, ಬೇರೆ ಎಲ್ಲ ಐಟಮ್ ಇದೆ. ಇಲ್ಲೆಲ್ಲ ಲಿಸ್ಟ್ ಇದೆ, ನೋಡಿ ಏನ್ ಬೇಕಾದ್ರೂ ಮಾಡ್ಕೊಡೋಣ ನಿಮ್ಗೆ. ಓಕೆ. ಈ ಮದುವೆಗೆ 1-1.5 ಸಾವಿರ ಜನ ಬರ್ತಾರೆ. ಅಷ್ಟು ಜನಕ್ಕೆ ನಿಮ್ ಕೈಲಿ ಅರೇಂಜ್ ಮಾಡಕ್ ಆಗುತ್ತಾ? ಮಗ ಸರ್ 2 ದಿವಸ ಮುಂಚೆ ಹೇಳಿ ಎಷ್ಟು ಜನಕ್ಕೆ ಬೇಕಾದ್ರೂ ಅರೇಂಜ್ ಮಾಡೋಣ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತಾ? ಸರ್ ನಮ್ದು ನಂಬರ್ 1 ಟೇಸ್ಟ್. ಇಲ್ಲಿ ನೋಡಿ, ಚಂದ್ರ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರ್ ನೀವೇನೇ ಸರ್ಟಿಫಿಕೇಟ್ ತೋರಿಸು ಕೂಡ ನಾವು ತಿಂದ್ರೆ ತಾನೇ ನಮಗೂ ರುಚಿ ಗೊತ್ತಾಗೋದು. ಸರಿ ಕೊಡೋಣ. ಸಮೋಸ ತಿಂತೀರಾ? ಕೊಡ್ತೀನಿ ಇಲ್ಲೇ. ಓಕೆ ಸರ್, ಓಕೆ ತೊಗೊಳ್ಳಿ. ಸೂಪರ್ ಆಗಿತ್ತು ಸರ್. ಕಚೋರಿ ಏನಾದ್ರು ಇದೆಯಾ? ಈ ರೀತಿ ತಿಂದು ಇವ್ರು ಏನ್ ಮಾಡ್ಬೋದು ಮುಂದಿನ ಕಥೆಗಳು. ಫ್ರೀಯಾಗಿ ತಿನ್ಕೋಬೇಕು ಅಂತ ಮುಂದಕ್ಕೆ ನೋಡಿ. ರಜಿತಾ ಸಖತ್ತಾಗಿರೋ ಕಡೆ ಕರ್ಕೊಂಡ್ ಬಂದಿದ್ದೆ ಕಣೆ. ಸರ್ ಆರ್ಡರ್ ನಿಮ್ಗೆ ಕನ್ಫರ್ಮ್ ಅಂದ್ಕೊಳ್ಳಿ. ಪ್ರಣಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಬರೀ ಹೇಳಿದ್ರೆ ಆಗಲ್ಲ ಸರ್, ಅಡ್ವಾನ್ಸ್ ಕೊಡಬೇಕು ಸರ್. ಅಡ್ವಾನ್ಸಾ? ಇರಿ ಸರ್, ಡೇಟ್ ಫಿಕ್ಸ್ ಆಗ್ಲಿ ಫಸ್ಟ್. ನೆನ್ನೆ ತಾನೇ ಮಗಳು ಹುಟ್ಟಿದಾಳೆ ಅವ್ರಿಗೆ. ನಿಮ್ಗೆ ಸ್ಟಾಕ್ಸ್ ಕನ್ಫರ್ಮ್ ಸರ್, ಫಿಕ್ಸು. ನೀವೇ ಹೇಳಿದ್ರಲ್ಲ ಸರ್ 2 ದಿವಸ ಮುಂಚೆ ಅಡ್ವಾನ್ಸ್ ಕೊಟ್ರೆ ಸಾಕು ಅಂತ. ಡೇಟ್ ಬುಕ್ ಆಗಲಿ, 2 ದಿವಸ ಮುಂಚೆ ಬಂದು ನಿಮ್ಗೆ ಅಡ್ವಾನ್ಸ್ ಕೊಡ್ತೀವಿ ಆಯ್ತಾ? ಥ್ಯಾಂಕ್ ಯು. ಮತ್ತೆನಾ ಈ ಆಪಲ್ಗಳನ್ನ ಬುಕ್ ಮಾಡ್ಕೊಂಡ್ಬಿಡೋಣ. ಬೇಕಾಗ್ತದೆ ಹಣ್ಣು ತಗೊಂಡ್ಬಿಟ್ರೆ ಆಮೇಲೆ ರೇಟ್ ಜಾಸ್ತಿ ಆಗುತ್ತೆ. ಎಷ್ಟೇ ಆಪಲ್? ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ಎಲ್ಲ ತಗೋ ಇದೇ ರೀತಿ ಹೊಡ್ಕೋಂತ ಒಂದು ಪ್ಲಾನ್ ಹಾಕೊಂಡಿದ್ರು. ಆದ್ರೆ ಜನ ಬಿಡ್ಬೇಕಲ್ಲ ಸುಲಭವಾಗಿ. ಇವ್ರು ಯಾವ ಮಾರ್ಸೋದೆಲ್ಲ ಗೊತ್ತಾಗಲ್ವಾ? ಈ ರೀತಿಯಾದ ಜೋಕ್ಗಳನ್ನ ಮಾಡ್ತಾರೆ. ಬರೀ ಸ್ನೇಹಿತರೆ, ಮುಂದಿನ ವಿಡಿಯೋ ಹೋಗೋಣ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿ ಒಳ್ಳೆ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿ ಇರಬರ ಹುಡುಗರನ್ನ ಇದ್ ಮಾಡಿದ್ರೆ ಯಾರು ಇಷ್ಟಪಟ್ಟರು? ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಕಾಂತ, ಒಂದ್ 3 kg ಅಕ್ಕಿ ಹಾಕ. ಬೇರೆ ಇರೋ ಹಂಗೆ ಒಂದ್ ಅರ್ಧ kg ಕಡ್ಲೆಕಾಳು ಹಾಕು. ಇದಕ್ಕೆ ಅವ್ರಿಗೆ ಹಾಕ. ಏನ್ ಮಿಕ್ಸಾ? ಹಾಕ. ಏನೋ ಇದೆ. ಲೇ ಏನು ಇರೋ, 1 ನಿಮಿಷ. ಶಾರ್ಟ್ ಫಿಲಮ್ ಇರೋ ಟ್ಯಾಲೆಂಟ್ ತೋರಿಸ್ತೀನಿ. ಪಕ್ಕ ಓಕೆ ತಾನೆ? ಓಕೆ ಹಾಕ. ಹಾಕ್ಲಾ? ಹಾಕಲೇ. ಬೆಳಗ್ಗೆನೆ ಪೇಂಟ್ ಹೊಡೆದ. ಮತ್ತಿನ್ನೇನ್ ಬೇಕು? ಹಂಗೆ 1/4 kg ಕಳ್ಳೆಪಪ್ಪ ಹಾಕು. ಮತ್ತೆ ಇದಕ್ಕೇನಾ? ಇದಕ್ಕೆ ಪೆಂಗ್ ನಮ್ಮ ಮಗನ್ ತಂದು. ಅಷ್ಟೇನಾ? ಸಾಕು. ಎಷ್ಟಾಯ್ತು? ಲೆಕ್ಕಾಕು 470. ಸರಿ, ನೆಕ್ಸ್ಟ್ ವಾರ ಕೊಡ್ತೀನಿ. ಲೆಕ್ಕ ಬರ್ಕ. ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ, ಸಾಲ ಮಾತ್ರ ಕೊಡಲ್ಲ. ಬೋರ್ಡ್ ನೋಡ್ಕೋ. ಹೌದಾ? ಹಾ ಸರಿ ಬಿಡು, ಬೇಡ ಬಿಡು, ನೀನೇ ಇಟ್ಕ. ಬೇಡ ಹೋಗ. ಆಂಜನೇಯ ಏನಪ್ಪ ಇದೆಲ್ಲ? ಲೇ ಮಂಜ, ಏನ? 1 ವಾರ ಬಿಟ್ಕೊಂಡ್ ಕೊಟ್ರು ನಡೀತದೆ, ತಗಳ. ಬೇಡ ಬಿಡ, ಯಾಕೆ ಸುಮ್ನೆ? ಪ್ಲೀಸ್ ಕಣ. ಬೇಡ ಬಿಡ, ನೀನ್ ಬೇರೆ ಬೋರ್ಡ್ ತೋರಿಸ್ಬಿಟ್ಟು ಸಾಲ ಕೊಡಲ್ಲ ಅಂದೆ. ಯಾಕೆ ಸುಮ್ನೆ ಬಿಡಪ್ಪ? ಲೇ ಮಂಜ, ನಮ್ಮಲ್ಲೇ ಯಾಕೋ ಈ ಬೋರ್ಡ್ ಎಲ್ಲ. ಪ್ಲೀಸ್ ತಗೊಂಡೋಗೋ. 1 ತಿಂಗಳು ಬಿಟ್ಕೊಂಡ್ ಕೊಟ್ರು ನಡೀತದೆ. ಹಂಗೆ ಶಾರ್ಟ್ ಫಿಲಮ್ ಇರೋ ಟ್ಯಾಲೆಂಟ್. 1-2 ತಿಂಗಳು ಬಿಟ್ಕೊಂಡ್ ಕೊಡ್ತೀನಿ, ಬರ್ಕ. ಇಂದ ನನ್ ಮಕ್ಳು ದಿನ ವ್ಯಾಪಾರ ಬಂದ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬೇಕು. ನೀವು ಉದ್ದಾರ ಆಗಲ್ಲ ಬಿಡಿ. ಆ ಹುಡುಗರು ನಂಗೆ ತುಂಬಾ ಬೇಕಾದವರು. ನಿಮ್ದೇನಿದೆಯೋ ಅದ್ ನಾನು ತಲುಪಿಸ್ತೀನಿ. ಓಕೆ ಅಣ್ಣ, ಮಾತಾಡ್ಕೊಳ್ಳೋಣ ಬಿಡಿ. ಈಗಲೇ ಕಳಿಸ್ತೀನಿ ಇವ್ರನ್ನ. ಎಂಜಿಲ್ ಕಾಸು ಸಿಕ್ತಂದ್ರೆ ಸಾಕು, ಏನ್ ಮಾಡಕ್ಕೆ ಎಸದ. ಪಿಸಿ ಇವ್ರನ್ನ ಬಿಟ್ಟು ಕಳಿಸ್ತೀನಿ. ನಡಿ ಹೋಗೋಣ. ಕುತ್ಕೊಳ್ಳಿ. ಕುತ್ಕೊಳ್ಳ ಅಲ್ಲಿ. ಯಾಕ್ರೋ ಅವ್ರಗ ಸಾರಿ ಸರ್, ನಮ್ಗೆ ಅನ್ಕೊಂಬಿಟ್ಟು. ನೀನು ಯಾರಿಗಾರು ಫೋನ್ ಮಾಡು, ಬಿಟ್ಬಿಡ್ತಾರೆ.
ಬಿಸಿ ಬತ್ತಾಯ್ತಣ್ಣ. ಬಿಸಿ ಬತ್ತೈತೆ. ಯಾರಿಗ್ ಮಾಡ್ದೆ? ಬಾಯ್ಲೆ ಕಸ್ಟಮರ್ ಕೇರ್ ಮಾಡ್ದ. ಕಸ್ಟಮರ್ ಕೇರ್ ಫೋನ್ ಮಾಡಿದ್ರ ಪೊಲೀಸ್ನವ್ರು ಬಿಟ್ರ ಯಾವ ತರ ಕತೆ ರೆಕಾರ್ಡ್ ಮಾಡ್ಬೇಕು ಅಲ್ವಾ? ನೆಕ್ಸ್ಟ್ ವಿಡಿಯೋ 2.5 ಕೋಟಿ ಕೊಡ್ತೀನಿ ಕಣ. ಹಾ ಓಕೆ. ಹಲೋ ಅಣ್ಣ, ಈ ವೀಕ್ ಒಪ್ಪಿಡ್ತೀನಿ ಕಣ. ಬಾಡಿಗೆ ತಗೋಣ, ಕೊಡ್ತೀನಿ ಕಣ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಣ್ಣ. ಪ್ಲೀಸ್ ಅಣ್ಣ ಅಣ್ಣ. ಹಾಂ ಯಾಕೆ ಬಾಡಿಗೆ ಕೊಟ್ಟಿಲ್ವೇನಾ? ಇಲ್ಲ ಅಣ್ಣ. ಎಷ್ಟು ಬಾಡಿಗೆ ಇಲ್ಲಿ? 7,000 ಅಣ್ಣ. 7,000ನಾ? ಬಸ್ ಸ್ಟ್ಯಾಂಡ್ ಎದುರಿಗೆ ಬಿಲ್ಡಿಂಗ್ ಇದೆಯಲ್ಲ, ನಮ್ಮ ಮಾವಂದೆ. ಹೋಗಲ್ಲಿ 2,000 ಕೊಟ್ಬಿಟ್ಟು ಒಂದು ಮಳಿಗೆ ಮಾಡ್ಕೊ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ಹೌದಾ? 2,000 ಕೊಡೋ ಸಾಕು. ಆಯ್ತಣ್ಣ. ಹಲೋ, ಯಾವನದ್ ಬೇಕೋ, ಯಾವ ನಾಯಿಗೆ ಬೇಕೋ ನಿನ್ನ ಅಂಗಡಿ ಇವತ್ತೇ ಖಾಲಿ ಮಾಡ್ತೀನಿ. ಇವತ್ತು ಕೊಟ್ಬಿಡ್ತೀನಿ ನಿಮ್ದು ಎಲ್ಲನೂ. ನಿನ್ಗೂ ನನಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ. ನಾನು ಬೇರೆ ಹೋಯ್ತಾ ಇದ್ದೀನಿ. ಹೋಗಲ್ಲ ಜೋಜು. ಇಂಥ ಚಿತ್ರಗಳು ಬಂದ್ರೆ ಸ್ನೇಹಿತರೆ ಯಾರೇನು ಮಾಡಂಗಿಲ್ಲ, ಅದೇ ಕತೆ ಆಗೋಗುತ್ತೆ ಅಲ್ವೇ? ಸರ್ ಒಂದು 5 ರೂಪಾಯಿ ಸ್ಕ್ಯಾನ್ ಮಾಡ್ತೀನಿ, ದುಡ್ಡು ಕೊಡಿ ಸರ್. ಬೆಳಗ್ಗೆ ಎಲ್ಲ ಆನ್ಲೈನ್ ಆಗಿರೋದು, ಕ್ಯಾಶ್ ಯಾವಾಗ್ಲೂ. ಸುಮ್ಮನೆ ಹೋಗಿ ಸರ್, ಕೆಲಸ ಅರ್ಜೆಂಟ್ ಐತೆ ಸರ್, ಒಂಚೂರು ಹೇಳಿ ಸರ್. ನಿಮ್ ಕರ್ಲೆ ಗಿರಾಕಿ ಬಂದವನೆ. ಅರ್ಜೆಂಟ್ ಐತೆ ಸರ್, ಒಂಚೂರು ಏನು ಗೊತ್ತಾ, ಒಂದು 5 ರೂಪಾಯಿ. ಏನ್ ಹೊಡೆಯಕ್ಕೆ ಬರ್ತೀರಾ? ಅಲ್ಲ ಸರ್, ಆಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? 5 ರೂಪಾಯಿ ಸ್ಕ್ಯಾನ್ ಮಾಡ್ತೀನಿ, ನನ್ಗೆ ಕ್ಯಾಶ್ ಬೇಕು, ಅರ್ಜೆಂಟ್ ಬೇಕು, ಒಂಚೂರು ಹೆಲ್ಪ್ ಮಾಡಿ. ಏನ್ ನಮ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ ಅಂದ್ರೆ? ಅಲ್ಲ ಸರ್, ಓಲೆ ಆಯ್ತು, ಅವ್ರಿಗೆ ಸಮಾಜ ಸೇವೆ ಅವ್ರು ಮಾಡ್ತೀರಾ? ಬನ್ನಿ. ಅಲ್ಲ ಏನ್ ಮಾಡ್ತಾರೆ? ಅಲ್ಲ ನಿಮ್ ಕೈಲಿ ಮಾಡಕ್ಕಾಗತ್ತೆ ಅಂತ ಹೇಳಿ ಧೈರ್ಯ ಎಲ್ಲ ಸರ್, ನಿಮ್ಮ ಇದೆಲ್ಲ ಬರೀ ನಮ್ಮಂತ ಬಡವ್ರ ಮೇಲೆ ಅಷ್ಟೇ ನಿಮ್ಮ ಹತ್ರ ಎಲ್ಲ. ಬನ್ನಿ ಬೇಕಾರೆ, ಬನ್ನಿ ಸಪೋರ್ಟ್ ಮಾಡಿ, ನ್ಯಾಯ ಕೊಡ್ಸಿ. ಬನ್ನಿ, ಏನದು ಬರ್ತೀರಾ? ನ್ಯಾಯ ಕೊಡ್ಸಿ. ಅಷ್ಟೆಲ್ಲ ಮಾತಾಡ್ತೀರಲ್ಲ, ಅಷ್ಟು ಧೈರ್ಯ ಇದ್ರೆ ಬನ್ನಿ, ನ್ಯಾಯ ಕೊಡ್ಸಿ. ಬನ್ನಿ. ಆ ಅಮ್ಮ ಸುಜಾತ ಭಟ್ ಅವ್ರಿಗೆ ನ್ಯಾಯ ಕೊಡ್ಸಿ. ಬನ್ನಿ, ಸುಜಾತ ಭಟ್ ಅವ್ರಿಗೆ ನ್ಯಾಯ ಕೊಡ್ಸಿ. ಬನ್ನಿ ಅಜ್ಜಿಗೆ. ಬನ್ನಿ ಸರ್, ನ್ಯಾಯ ಕೊಡ್ಸಿ. ಬನ್ನಿ ಬನ್ನಿ ಅಂದೆ. ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಹೇಳಕ್ ಹೋಯ್ತಾರೆ. ಈಗ ಜೋಕ್ ಮಾಡಕ್ ಮಾಡಿರೋದು ಅವ್ರನ್ನ ಹೊಟ್ಟೆ ಉರ್ಸ್ತಕ್ಕಂಥದ್ದು ಬೇಕ್ರಿ ಅವ್ರನ್ನ ಅಲ್ವೇ? ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ನೋಡ್ದಾ ನಮ್ಮ ಬೈಕ್ ಎಷ್ಟು ಸೆಕ್ಸಿ ಆಗಿದೆ. ಯಾರ ಹತ್ರನೋ ಆತ್ಮದ ಕತೆ ಹೇಳಿ ದೇವಿರ್ತೀಯ. ನಿನ್ ಕತೆ ಎಲ್ಲ ಗೊತ್ತು. ಆಯ್ತಾತ್ ಕೂತ್ಕೋ ಬಾಪ. ನನ್ನ ಗಾಡಿಲಿ ಕೂತ್ಕೊಳ್ಳಕ್ಕೆ 2 ಗುಂಡಿಗೆ ಬೇಕು ಗೊತ್ತಾ? ಆಹಾ ಮಹಾನುಭಾವ. ಹೇ ನೋಡೋ, ಗಾಡಿಯಲ್ಲಿ ಹೋಗ್ಬೇಕಾದ್ರು ಯಾವ್ದೋ ಒಂದು ಆತ್ಮದ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಿನ್ಗೇನಾಗಬೇಕು ಅಂತ ನನ್ನ ಹತ್ರ ಹೇಳು, ನಾನ್ ಮಾಡ್ತೀನಿ, ಚಿಂತೆ ಬಿಡು. ಪವಾಡ ಪುರುಷ ಕಣೋ, ಪವಾಡ ಪುರುಷ. ಹೇಳಿ ಏನ್ ವಿಷಯ? ಏನಿಲ್ಲ, ನಾನ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ವಿಷಯ ನಮ್ ದೊಡ್ಡಪ್ಪನ್ ಕೇಳ್ಬೇಕು. ಅವ್ರ ಮನೆಗೆ ನಡಿ. ಅದ್ರಿಂದ ಏನ್ ಪ್ರಯೋಜನ? ನಾನ್ ಸತ್ತಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾದ್ರೆ ಅವ್ರು ಸಹಾಯ ಮಾಡ್ತಾರೆ. ಸಾಧುವರ ಕಾಮಿಡಿಗಳು ಮಾತ್ರ ತುಂಬಾ ಚಿಂತೆ ಇರ್ತವೆ ಅಷ್ಟೇ. ಅದ್ಭುತ, ಎಕ್ಸಲೆಂಟ್. ಬಿಡೋದು ಸೆರೆ ಮುಕ್ತಿ ಕೇಂದ್ರ ಕಳ್ಸಿದ್ರಿ, ಇಲ್ಲೇನ್ ಮಾಡಂತಿಲ್ಲ? ಸೆರೆ ಮುಕ್ತಿ ಕೇಂದ್ರಕ್ಕೆ ಹೋಗಿದ್ದೆ, ಅವ್ರು ಕುಡಿಯಕ್ಕೆ ಸೆರೆನೇ ಕೊಟ್ಟಿಲ್ಲ. ಅಲ್ಲಿ ಕುಡಿಸ್ತಾರ್ಲಿ, ಕುಡ್ಸಂಗಿಲ್ಲ. ಬಾರಣ್ಣ ಮಗನ ಅದ. ಅದ ಕುಡಿಯೋದು ಬಿಡ್ಬೇಕಂದ್ರೆ ಅವ್ರು ಫಸ್ಟ್ ಕೊಡ್ಬೇಕಲ್ಲ. ನೀ ಹಿಡಿದು ಬಿಡ್ಬೇಕಂದ್ರೆ ಫಸ್ಟಿಗೆ ಅವ್ರು ಕೊಡ್ಬೇಕಲ್ಲ. ಮಗನ ಬಾಯಿಲೆ, ನಿನಗ ಪೂರ ಸೆರೆ ಬಿಡಕ್ ಬರಂಗಿಲ್ಲ. ಅದಕ್ಕ ಸಾವಕಾಶ ಬಿಡ್ಬೇಕು. ಇನ್ನ ಗೊತ್ತೈತಿ, ನಾ ಏನು ಅರ್ಜೆಂಟ್ ಮಾಡಂಗಿಲ್ಲ. ಸುಖಾಸ ಬಿಡ್ತೇನೆ, ಸುಖಾಸ ಬೀಳ್ತೇನೆ. ನಿನಗೆ ಸಾವಕಾಶ ಹಂಗ ಹೊರಗಿಂದ ಬಿಡ ಅಂದಿದ್ ನಾನು, ಒಳಗಿಂತ್ರ ಅಲ್ಲ. ಹೊರಗ್ ನಾ ಕುಡ್ದಾದ್ಮೇಲೆ ಗಟರ್ನಾಗ ಬಿಡ್ತೇನೆ. ನಿನ್ನವನ ಹಡದಾರೋ ಹೇತಾರೋ ಬಾಯಿಲೆ. ಇಲ್ಲ ಸಿಜರಿಂಗ್. ಯಾವಾಗಾರ ಯಾಕೋ ಹೊಡೆದಂಗ್ ಹೊಡೆ ಅಂತಾನೆ. ಯಾವಾಗಾರ ಅಷ್ಟ ಕುಡಿಬೇಕು. ನಾನು 2 ಸಲ ಕುಡಿಯುವುದು. ಒಂದು ನನ್ನ ಹುಟ್ಟದಬ್ಬ ಇದ್ದಾಗ, ಇನ್ನೊಂದು ನನ್ನ ಹುಟ್ಟದಬ್ಬ ಇನ್ನಾದಾಗ. ಚೆನ್ನಾಗಿ ನೋಡಿದ್ರೆ
ಮಗನ ದಿನ ಅಂತಾರಲ್ಲ ಅದಕ್ಕ ಮೋಲೆ ಇನ್ನೊಂದು ಬರ್ತೈತಿ ಅಲ್ಲಿ ಹಾಕ್ತಿನ ಮಗನ ಸುಮ್ ಕುಂದಿರ್ತೀರ ದಿನ ಕುಡಿತೀವಲ್ಲ ದಿನ ಸ್ವಲ್ಪ ಸ್ವಲ್ಪ ಕುಡಿ ತಟ್ಟಿ ನಾನು ದಿನ 30 ಅಷ್ಟೇ ಕುಡಿಯೋದು. ಲೇ ತಟ್ಟಿ ಕುಡ್ದ ಹಿಂಗಾಡ್ತೀಯನ್ಲೇ. ಇವರ ಭಾಷೆಯಲ್ಲಿ ಮಂಗಳೂರು ಭಾಷೆ ಇರ್ಬೇಕು. ತುಂಬಾ ಅದ್ಭುತವಾಗಿ ಕಾಮಿಡಿಗಳನ್ನ ಮಾಡ್ತಾರೆ ಸ್ನೇಹಿತರೆ. ಇವರ ಕಾಮಿಡಿಗಳನ್ನ ನೋಡೋದು ತುಂಬಾ ಇಷ್ಟ. ಅಣ್ಣ ಯಾಕಣ್ಣ ಕವಲೆ ಬೀಳಕ್ ಹೋಯ್ತಿದ್ಯಾ? ನಾನು ಸುಂದರವಾಗಿ ಹುಟ್ಟಿರೋದೇ ತಪ್ಪೇನೋ? ಓದ್ ಕಡೆ ಬಂದ್ ಕಡೆ ಎಲ್ಲ ಹುಡುಗಿರು ಪ್ರಪೋಸ್ ಮಾಡ್ತಾರೆ, ಒಪ್ಕೊಳ್ಳಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊತೀನಿ ಅಂತ ಎದುರಿಸ್ತಾರೆ. ನನಗೆ ಈ ಜೀವನನೇ ಬೇಡ ನಂಗೆ ಆಗ್ಬಿಟ್ಟೇನೋ. ಸುಂದರವಾಗಿ ಹುಟ್ಟೋದೇ ತಪ್ಪೇನೋ, ಅದಕ್ಕೆ ಸೂಸೈಡ್ ಮಾಡ್ಕೊಂಡು ನಾನೇ ಸತ್ಬಿಡೋಣ ಅಂತ ಬಂದಿದ್ದೀನಿ. ಅವನು ಯಾವ ರೀತಿ ಹೇಳ್ದ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವನು ಚೆನ್ನಾಗಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಕಾಪಿ ಮಾಡಿ ಅದನ್ನ ರೀಲ್ ಮಾಡಿ ಮಾಡಿರ್ತಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ನೋಡಕ್ಕೆ ತುಂಬಾ ಅದ್ಭುತವಾದ ಆನಂದ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ಕಾಮಿಡಿ ಸೀನ್ಗಳು ತುಂಬಾ ಚೆನ್ನಾಗಿದೆ. ಸರ್ ನಾನು ಒಳ್ಳೆಯವನಾಗಿದ್ದಕ್ಕೆ ನಿಮ್ಗೆ ನಿನ್ನೆ ಮೊಬೈಲ್ ಕೊಟ್ಟಿದ್ದೀನಿ ಸರ್. ಇನ್ನೊಂದು ವಿಷಯ ಗೊತ್ತಾ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾ ಇದಾರೆ, ಆ ಬೇಕ್ರಿಲಿ ಏನೇ ಕಳ್ತಾನ ಆದ್ರೂ ಆಮೇಲೆ ನಿಮ್ ತಲೆ ಮೇಲೆ ಬರುತ್ತೆ ಕಣೋ, ಇನ್ಮೇಲೆ ಆತರ ಎಲ್ಲ ಮಾಡಕ್ ಹೋಗ್ಬೇಡ ತಮಾಷೆಗಳು. ಕೈ ಕೊಡಿ ಸರ್, ಇನ್ಮೇಲೆ ನಾನು ಬೇಕ್ರಿ ವಿಡಿಯೋ ಮಾಡಲ್ಲ ಸರ್. ಸರ್ ಇಲ್ಲ ನಾನು ವಿಡಿಯೋ ಮಾಡಲ್ಲ ಸರ್. ಸರ್ ನಾನು ನಿಮ್ಗೆ ಒಂದು ವಿಶ್ ಮಾಡಕ್ ಇಷ್ಟಪಡ್ತೀನಿ ಸರ್. ಈಗ ರೀಸೆಂಟ್ ಆಗಿ ಮದುವೆ ಆಗಿದ್ದೀರಾ ಸರ್, ಒಂದು ಕ್ವಶನ್ ಸರ್. ಅಲ್ಲ ಸರ್, ಇವಾಗ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಮಾಡಿದ್ರೆ ನೀವು ಯಾರು ಸಪೋರ್ಟ್ ಮಾಡಕ್ ಇಷ್ಟಪಡ್ತೀರಾ ಸರ್? ಸರ್ ಅಲ್ಲ, ಆಸ್ ಎ ಬ್ರದರ್ ಆಗಿ ನಾನು ವಿಷಯ ಹೇಳ್ತೀನಿ ಕೇಳಿ ನೋಡಿ ಸರ್. ಏನು ಸಿಗುತ್ತಾ ಸರ್, ಇವಾಗ ತಾಯಂದಿರಿಗೆ ನಾವ್ ಏನೇ ಬೈದ್ರು ಅವ್ರು ಯಾವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಲ್ಲ ಸರ್, ಮಗ ಹಿಂಗಂದ ಅಂತ. ಸರ್ ಈಗಿನ ಕಾಲದಲ್ಲಿ ನಾವು ಹೆಂಡತಿಗೆ ಏನೇ ಬೈದ್ರು ತಕ್ಕಂತ ಪೊಲೀಸ್ ಸ್ಟೇಷನ್ ಕರೆಕ್ಟಾ ಸರ್? ಸೊ ಅದಕ್ಕೆ ನಾವು ಯಾವಾಗ ಏನ್ ಸಿಚುವೇಶನ್ ಅಲ್ಲಿ ನಾವ್ ಏನ್ ಮಾತಾಡ್ಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು ಸರ್, ಸರಿನಾ? ಸೊ ನಮ್ ತಾಯಿಗೆ ಅಲ್ಲ, ನಮ್ ತಾಯಿಯನ್ನ ಕುಣಿಸ್ಕೊಂಡು ನಾವು ಅವ್ರಿಗೆ ಕನ್ವಿನ್ಸ್ ಮಾಡೋದು ನಮ್ಮ ತಲೆಯಲ್ಲಿ ಇರ್ಬೇಕು. ಹೆಂಡತಿ ಮುಂದೆ ನಾವು ಬೈದ್ರು ಹೆಂಡತಿ ಇಲ್ದೇ ಇದ್ದಾಗ ಅವ್ರಿಗೆ ಅರಿವು ಮಾಡಿಸ್ಬೇಕು ಸರ್. ಯಾಕೆಂದ್ರೆ ಅವರು ನಮ್ಮನ್ನ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡುತ್ತೆ ನಮ್ಮ ತಾಯಿಂದಿರು ಗುರ್ತಾಗಿಂದ ಅಲ್ವಾ? ನಾಳೆ ದಿನ ಅವ್ರು ಏನೋ ಜಗಳ ಮಾಡ್ಕೊಂಡು ಹೆಂಡತಿದ್ರು ಬೈದ್ ನಾವು ನಮ್ಮ ಜೀವನ ಹಾಳು ಮಾಡ್ಕೊಂಡ್ರೆ ಅವತ್ತು ಕೊಡ್ಬೋದೇ ನಮ್ಮ ತಾಯಿಂದಿರು ಅಲ್ವಾ? ಓಕೆ, ಇನ್ಮೇಲಿಂದ ನಾನು ಅದಕ್ಕೆ ಚೆನ್ನಾಗಿರ್ಬೇಕು. ನಾಳೆ ಸಿಗೋಣ ನಮ್ಮ ಹೊಸ ವಿಡಿಯೋದಲ್ಲಿ. ಕೊನೆ ಲಾಸ್ಟ್ ಒಳ್ಳೆ ಟ್ವಿಸ್ಟ್ ಕೊಟ್ಟ. ಅವ್ರನ್ನ ಗೋಳ್ ತಿಂತ ಇರ್ತಾನೆ. ಅಯ್ಯೋ ಯೂಟ್ಯೂಬ್, ಅಯ್ಯೋ ತುಂಬಾ ಅದ್ಭುತ ಆಗಿತ್ತು. ಓಕೆ, ಹಾಕಿ ಅಣ್ಣ, ಬಿಚ್ಚಿ ಅಣ್ಣ. ಒಂದ್ ನಿಮಿಷ ಬನ್ನಿ ಅಣ್ಣ. ಏನಕ್ರಿ ಅಣ್ಣ? ಇಲ್ಲಿ ನೀವು ಭಿಕ್ಷೆ ಹಾಕಿದ್ರಲ್ಲ, ಏನ್ ಅನ್ನಿಸ್ತು ಅಣ್ಣ ಇವಾಗ ನನ್ಗೆ? ಇಲ್ಲಿ ನಾನು ಕೂತಿದ್ದೀನಿ ಅಂತ ಯಾರು ಅಡ್ರೆಸ್ ಕೊಟ್ರು ಅಣ್ಣ ನಿಮ್ಗೆ? ಇಲ್ಲಿ ಏನು ಇಲ್ಲ, ಏನೋ ಒಂದ್ ಕೆಲ್ಸದ ಮೇಲೆ ಹಿಂಗ್ ಬಂದಿದ್ನಲ್ಲ, ನಿಮ್ಮನ್ನ ನೋಡಿದ್ನಲ್ಲ, ಭಿಕ್ಷೆ ಹಾಕ್ಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ದೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಣ್ಣ ನನ್ನ ಮಾತು, ನನ್ನ ವ್ಯವಹಾರ ಹೆಂಗ್ ನಡೀತಿದೆ, ಜನರಿಗೆ ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ ಅಣ್ಣ? ಎಲ್ಲರಿಗೂ ಹೇಳ್ತೀನಿ ನಾನು, ಇಲ್ಲಿ ಬನ್ನಿ ಭಿಕ್ಷೆ ಕೊಡಿ ಅಂತ ಜನರಿಗೆಲ್ಲ ತಿಳಿಸ್ತೀನಿ. ಒಳ್ಳೆ ವ್ಯವಹಾರ ಮಾಡ್ತೀರಾ, ಒಳ್ಳೆ ಮಾತಾಡ್ತೀರಾ ನೀವು, ಖುಷಿ ಆಯ್ತು ನನ್ಗೆ. ಒಂದೊಂದಲ್ಲ ಫ್ರೆಂಡ್ಸ್, ಯಾರ ಭಿಕ್ಷೆ ಹಾಕೋರಿದ್ರೆ ಇಲ್ಲಿ RMC ಗೇಟ್ ಹತ್ರ ನಾನು ಲೊಕೇಶನ್ ಹಾಕ್ತೀನಿ. ದಯವಿಟ್ಟು ಯಾರು ಬಂದ್ರು ಇಲ್ಲಿ ಭಿಕ್ಷೆ ಹಾಕಿ ಹೋಗಿ. ಏನಾರ ಕೆಲಸದಿಂದ RMC ಬಂದ್ರು ಇಲ್ಲಿ ಭಿಕ್ಷೆ ಹಾಕಿ ಹೋಗಿ. ನನ್ಗೆ ನನ್ನ ಲೊಕೇಶನ್ ಹಾಕಿದ್ದೀನಿ. ದಯವಿಟ್ಟು ನನ್ಗೊಂದು ಭಿಕ್ಷೆ ಬೇಡೋನ್ಗೆ ನಾವು ಎಲ್ಲರೂ ನನ್ಗೊಂದು ಸಪೋರ್ಟ್ ಮಾಡಿ ಫ್ರೆಂಡ್. ಸೂಪರ್ ಆಗಿ ಹೇಳ್ದೆ. ಎಲ್ಲಾರು ನನ್ಗೆ 10 ರೂಪಾಯಿ ಹಾಕ್ತಾರಲ್ಲ, ಒಂದೇ ಆಶೀರ್ವಾದ ಕೊಡೋದು. ನಿಮ್ಗೆ 20 ರೂಪಾಯಿ ಆಗಿದೆ, ಆದ್ರೂ ನಿಮ್ಗೆ ಡಬಲ್ ಆಶೀರ್ವಾದ. ಎಲ್ಲಾರ ಹೋಗು, ಚೆನ್ನಾಗಿರು ಮಗನೇ, ಚೆನ್ನಾಗಿ. ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾನೆ. ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ನೋಡಿ, ವಿಡಿಯೋಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಮುಖಾಂತರ ಸೆಲೆಕ್ಟ್ ಮಾಡಿ. ಪ್ರತಿಯೊಂದು ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ತೋರಿಸ್ತೇವೆ, ನೀವೇ ಮೊದಲು ನೋಡ್ಬೋದು. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ತೆ.